ಉದಯ ವಾರ್ತೆಗೆ ಸ್ವಾಗತ. ವೈದ್ಯಕೀಯ ಲೋಕಕ್ಕೆ ಸವಾಲಾಗಿರುವ ಅಂಗವೈಕಲ್ಯವನ್ನು ಪರಿಹರಿಸಲು ಪ್ರಯೋಗಕ್ಕೆ ಮುಂದಾಗಿರುವ ಸ್ಪರ್ಶ ಆಸ್ಪತ್ರೆಯ ನುರಿತ ವೈದ್ಯಕೀಯ ತಂಡ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ. ಈ ಕುರಿತು ಒಂದು ವರದಿ. ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಸ್ಪರ್ಶ ಆಸ್ಪತ್ರೆಯು ಸ್ಪರ್ಶ ವಚನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನೂರಾರು ಅಂಗವೈಕಲ್ಯ ಮಕ್ಕಳಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಹೊಸ ಬದುಕನ್ನು ಕರುಣಿಸುತ್ತಿದೆ. ಸ್ಪರ್ಶ ಆಸ್ಪತ್ರೆಯ ನಿರ್ದೇಶಕ ಶರಣ್ ಪಾಟೀಲ್ ನೇತೃತ್ವದಲ್ಲಿ ಅಮೆರಿಕ, ಇಂಗ್ಲೆಂಡ್, ಇತರೆ ದೇಶಗಳ 30 ನುರಿತ ವೈದ್ಯರ ತಂಡ ಆಧುನಿಕ ಶಸ್ತ್ರಚಿಕಿತ್ಸೆ ಮೂಲಕ ಅಂಗವಿಕಲತೆಯ ಪರಿಹಾರಕ್ಕೆ ಮುಂದಾಗಿ ಅಂಗವಿಕಲರ ಬಾಳಿಗೆ ಆಶಾಕಿರಣವಾಗಿದ್ದಾರೆ. ಸ್ಪರ್ಶ ವಚನ ವಿನೂತನ ಕಾರ್ಯಕ್ರಮವನ್ನು ವೈದ್ಯಕೀಯ ಶಿಕ್ಷಣ ಸಚಿವ ರಾಮಚಂದ್ರೇಗೌಡ ಉದ್ಘಾಟಿಸಿ ದೇಶದಲ್ಲೇ ಪ್ರಪ್ರಥಮವಾಗಿ ಇಂತಹ ಮಹತ್ ಕಾರ್ಯ ನಡೆಯುತ್ತಿದೆ ಎಂದು ಕಾರ್ಯದ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿ ಅಂಗವಿಕಲರ ಬಾಳು ಹಸನಾಗಲಿ ಎಂದು ಹಾರೈಸಿದರು. ಇದೇ ವೇಳೆ ಮಾತನಾಡಿದ ಸ್ಪರ್ಶ ಆಸ್ಪತ್ರೆಯ ನಿರ್ದೇಶಕ ಶರಣ್ ಪಾಟೀಲ್, ಅಂಗವಿಕಲರ ಬದುಕನ್ನು ಉತ್ತಮಗೊಳಿಸಲು ಶಸ್ತ್ರಚಿಕಿತ್ಸೆಯಿಂದ ದೂರವಿದ್ದ ಅಂಗವಿಕಲರಿಗೆ ನೆರವಾಗಲು ಉಚಿತವಾಗಿ ಆಧುನಿಕ ಶಸ್ತ್ರಚಿಕಿತ್ಸೆ ನಡೆಸಲಾಗುತ್ತಿದೆ. 30 ನುರಿತ ವೈದ್ಯರು ಈ ಶಿಬಿರದಲ್ಲಿದ್ದು 5 ದಿನಗಳ ಕಾಲ ನಡೆಯಲಿರುವ ಶಿಬಿರದಲ್ಲಿ 200ಕ್ಕೂ ಹೆಚ್ಚು ಅಂಗವಿಕಲ ಮಕ್ಕಳಿಗೆ ಶಸ್ತ್ರಚಿಕಿತ್ಸೆ ನಡೆಸಲಾಗುವುದು ಎಂದು ತಿಳಿಸಿದರು. 200 ಮಕ್ಕಳು ಹತ್ತತ್ರ ಆಗಬಹುದು, ಬಟ್ ಸೇಫ್ ಆಗಿ ಚೆನ್ನಾಗಿ ಆಪರೇಷನ್ ಮಾಡೋದೇ ಮುಖ್ಯವಾದ ಉದ್ದೇಶ. ತಮ್ಮ ಮಕ್ಕಳ ಅಂಗವಿಕಲತೆಯನ್ನು ಸರಿಪಡಿಸಲು ದುಬಾರಿ ವೆಚ್ಚವಾಗುತ್ತದೆ ಎಂದು ದಿಕ್ಕು ತೋಚದೆ ಕಂಗಾಲಾಗಿರುವ ಪೋಷಕರಿಗೆ ಈ ಸ್ಪರ್ಶ ವಚನ ಕಾರ್ಯಕ್ರಮ ವರದಾನವಾಗಿದೆ.